ವಿಷ್ಣುವರ್ಧನ್ ಅವರ ತಂದೆಯವರ ಸಲಹೆ ಮೇರೆಗೆ ವಿಷ್ಣುವರ್ಧನ್ ಅವರ ಕೆಲವೊಂದು ಫೋಟೋಗಳನ್ನು ಹಾಗೂ ಅವರ ಟ್ಯಾಲೆಂಟ್ ಬಗ್ಗೆ ಒಂದು ಬ್ರೀಫಾಗಿ ಪುಟ್ಟಣ್ಣ ಕಣಗಾಲ್ ಅವರಿಗೆ ಇವರು ತಿಳಿಸಿರ್ತಾರೆ. ಆ ಮಹಿಳೆಯನ್ನು ನೋಡಿ ವಿಷ್ಣುವರ್ಧನ್ ಅವರು, ನೋಡಿ ಈ ಮಹಿಳೆಗೆ ಲೋಕದ ಪರಿವೇನೇ ಇಲ್ಲ, ಅವಳಾಯಿತು, ಅವಳ ಕೆಲಸ ಆಯಿತು. ತಮಾಷೆಯ ವಿಷಯ ಏನಂದರೆ, ಅಂಬರೀಷ್ ಅವರು ಅವತ್ತು ಆ ಊಟಕ್ಕೂ ಕೂಡ ಲೇಟಾಗಿ ಬಂದಿರ್ತಾರೆ. ಪುಟ್ಟಣ್ಣ ಅವರು ವಿಷ್ಣುವರ್ಧನ್ ಅವರ ಎದುರುಗಡೆ ಬಂದು ಅವರ ಹೆಗಲ ಮೇಲೆ ಕೈ ಹಾಕಿ ಕುಮಾರನ ರಾಮಾಚಾರಿ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಗರಹಾವು ಸಿನಿಮಾದ ರಾಮಾಚಾರಿ ಪಾತ್ರಕ್ಕೆ ಆಯ್ಕೆಯಾದಂತಹ ಒಂದಷ್ಟು ಕ್ಷಣಗಳನ್ನು ತಿಳಿದುಕೊಳ್ಳೋಣ. ಈ ಸಂಚಿಕೆಯಲ್ಲಿ ಹೇಳ್ತಿರುವಂತಹ ವಿಷಯಗಳನ್ನು ಸದಾಶಿವ ಶೆಣೆಯವರು ಬರೆದಿರುವಂತಹ ಮುಗಿಯದಿರಲಿ ಬಂಧನ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಪುಸ್ತಕಕ್ಕಾಗಿ ಸದಾಶಿವ ಶೆಣೆಯವರು ವಿಷ್ಣುವರ್ಧನ್ ಅವರು ಒಂದು ಸಿನಿಮಾ ಶೂಟಿಂಗ್ನಲ್ಲಿದ್ದಾಗ ಅವರು ಸಂದರ್ಶನಕ್ಕೆ ಹೋಗಿರ್ತಾರೆ. ಅದು ಹಾರ್ಮಕ್ಕಿ ಎಸ್ಟೇಟ್ನಲ್ಲಾಗಿರುತ್ತೆ. ತುಂಬ ಒಂದು ಸುಂದರವಾದ ವಾತಾವರಣ ಇರುತ್ತೆ ಆವತ್ತು. ಇಂಥ ಒಂದು ಸುಂದರವಾದ ವಾತಾವರಣದಲ್ಲೂ ಕೂಡ ವಿಷ್ಣುವರ್ಧನ್ ಅವರು ಯಾವುದೋ ಒಂದು ಚಿಂತನೆಯಲ್ಲಿ ಗಾಢವಾಗಿ ಮುಳುಗಿರ್ತಾರೆ. ನಂತರ ಸಡನ್ನಾಗಿ ದೇವರು ಎಷ್ಟು ಒಂಥರ ವಿಚಿತ್ರ ಅಲ್ವಾ, ಇಷ್ಟು ಕೋಟಿ ಜನರ ಮಧ್ಯೆ ನನ್ನನ್ನೇ ಸ್ಟಾರ್ ಆಗಿ ಮಾಡಿದ್ದಾನೆ, ನಾನು ಎಷ್ಟು ಲಕ್ಕಿ, ಯಾರಿಗೂ ಈ ಥರ ಅವಕಾಶ ಸಿಗಲ್ಲ ಅಂತ ಒಮ್ಮೆ ದೇವರಿಗೆ ನಮಸ್ಕಾರ ಮಾಡಿದ್ರಂತೆ. ನಂತರ ಹೀಗೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಟ್ರ್ಯಾಕ್ಟರ್ನಿಂದ ಮಹಿಳೆಯೊಬ್ಬಳು ಕಟ್ಟಿಗೆಯನ್ನು ಎಳೆಸ್ತಿರ್ತಾಳೆ. ಆ ಮಹಿಳೆಯನ್ನು ನೋಡಿ ವಿಷ್ಣುವರ್ಧನ್ ಅವರು, ನೋಡಿ ಈ ಮಹಿಳೆಗೆ ಲೋಕದ ಪರಿವೇನೇ ಇಲ್ಲ, ಅವಳಾಯಿತು, ಅವಳ ಕೆಲಸ ಆಯಿತು, ಇದಿಷ್ಟೇ ಅವಳ ಜೀವನ. ಇಂಥವ್ರನ್ನ ಬೆಂಗಳೂರಿಗೆ ತಂದು ಬಿಟ್ಬಿಟ್ರೆ ಈ ಟ್ರಾಫಿಕ್ಕು, ಈ ಜನ ಇದೆಲ್ಲ ನೋಡಿ ಹುಚ್ಚಿಡಿದೋಗುತ್ತೆ. ಅದರ ಬದಲು ಅವ್ರ ಲೋಕದಲ್ಲಿ ಶ್ರಮಪಟ್ಟು ದುಡಿತಾ ಅವ್ರು ಎಷ್ಟು ಆರಾಮಾಗಿರ್ತಾರೆ ಅಂತ ಆ ಮಹಿಳೆಯ ಒಂದು ಶ್ರಮದ ಬಗ್ಗೆ ಹೊಗಳುತ್ತಾರೆ. ನಂತರ ಹೀಗೆ ಮಾತಾಡ್ತಾ, ಈ ನಾಗರಹಾವು ಸಿನಿಮಾ ನನಗೆ ತುಂಬ ಯಶಸ್ಸು, ಕೀರ್ತಿ ಎಲ್ಲ ತಂದುಕೊಡ್ತು. ಒಂದೇ ದಿನದಲ್ಲಿ ಜನ ನನ್ನನ್ನು ಸ್ಟಾರ್ ಮಾಡಿಬಿಟ್ರು. ಇದೊಂಥರ ವಿಸಿಟಿಂಗ್ ಕಾರ್ಡ್ ಇದ್ದಂಗೆ. ನಾನು ಇಡೀ ಇಂಡಿಯಾದಲ್ಲಿ ಎಲ್ಲೇ ಹೋದರೂ ನಿರ್ದೇಶಕರು, ನಟರು ನನಗೆ ಈ ನಾಗರಹಾವಿನಿಂದ ತುಂಬ ಗೌರವದಿಂದ ಮಾತಾಡಿಸ್ತಿದ್ರು. ಆದರೆ ಆ ಪಾತ್ರಕ್ಕೆ ಆಯ್ಕೆಯಾದ ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಈಗಲೂ ನನಗೆ ಮೈ ಜುಮ್ ಅನಿಸುತ್ತೆ ಅಂತ ಆ ನಾಗರಹಾವು ಸಿನಿಮಾದ ಒಂದು ಆಯ್ಕೆಯಾದ ಒಂದು ಪ್ರಕ್ರಿಯೆ ಅಥವಾ ಆ ಕ್ಷಣಗಳಿದೆಯಲ್ಲ ಅದನ್ನು ನೆನಪು ಮಾಡ್ಕೊಳ್ತಾ ಹೋಗ್ತಾರೆ. ಪುಟ್ಟಣ್ಣ ಅವರು 4:15 ಗಂಟೆಗೆ ಏರ್ಲೈನ್ಸ್ ಹೋಟೆಲ್ನಲ್ಲಿ ಮೀಟ್ ಆಗಲಿಕ್ಕೆ ಹೇಳಿದ್ದಾರೆ ಅಂತ ವಿಷ್ಣುವರ್ಧನ್ ಅವರಿಗೆ ಅವರ ಅಪ್ಪ ಹೇಳ್ತಾರೆ. ವಿಷ್ಣುವರ್ಧನ್ ಅವರು ತುಂಬ ಕ್ಯಾಶುವಲ್ ಆಗಿ ಸರಿ ಆಯಿತು ಅಂತ ಹೇಳ್ತಾರೆ. ಅವರಿಗೆ ಆಗ ಸಿನಿಮಾ ನಟನಾಗಬೇಕು, ಸಿನಿಮಾದಲ್ಲಿ ಈ ರೀತಿ ಸಾಧನೆ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ತುಂಬ ಸೀರಿಯಸ್ ಆಗಿ ಯಾವುದೋ ಒಂದು ಆಸೆ ಇರಲ್ಲ. ನಂತರ 4:15 ಗಂಟೆಗೆ ಎಂದಂತೆ ಅವರು ಸ್ನೇಹಿತ ಚಂದ್ರಶೇಖರ್ ಅವ್ರ ಜೊತೆ ಏರ್ಲೈನ್ಸ್ ಹೋಟೆಲ್ಗೆ ಹೋಗ್ತಾರೆ. ತಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಬ್ಬ ವ್ಯಕ್ತಿ ತನ್ನ ಮುಂದೆ ಇದ್ದಾರೆ ಅನ್ನೋದು ವಿಷ್ಣುವರ್ಧನ್ ಅವರಿಗೆ ಆಗ ಒಂದು ಗೊತ್ತಿರಲ್ಲ. ಆದ್ದರಿಂದ ತುಂಬ ಕ್ಯಾಶುವಲ್ ಆಗಿ ನಮಸ್ಕಾರ ಸರ್ ಅಂತ ಹೇಳಿರ್ತಾರೆ. ಪುಟ್ಟಣ್ಣ ಅವರು ಅವರ ಯೂಶ್ವಲ್ ಸ್ಟೈಲ್ನಲ್ಲಿ ಹಣೆಗೆ ಬೊಟ್ಟಿಟ್ಟು ತುಂಬ ಫ್ರೆಶ್ ಆಗಿ ರೆಡಿಯಾಗಿರ್ತಾರೆ. ತುಂಬ ಖುಷಿಯಿಂದ ವಿಷ್ಣುವರ್ಧನ್ ಅವ್ರನ್ನ ಸ್ವಾಗತಿಸಿ, ಮಧುಗಿರಿ ರಾಮು ಅವರು ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ, ಎಲ್ಲ ಗೊತ್ತಿದೆ ನನಗೆ ಅಂತ ಹೇಳ್ತಾರೆ. ಈ ಮಧುಗಿರಿ ರಾಮು ಅನ್ನೋರು ವಿಷ್ಣುವರ್ಧನ್ ಅವರ ತಂದೆಯವರ ಸ್ನೇಹಿತರು, ಅವರು ಛಾಯಾಗ್ರಾಹಕರು ಕೂಡ. ವಿಷ್ಣುವರ್ಧನ್ ಅವರ ತಂದೆಯವರ ಸಲಹೆ ಮೇರೆಗೆ ವಿಷ್ಣುವರ್ಧನ್ ಅವರ ಕೆಲವೊಂದು ಫೋಟೋಗಳನ್ನು ಹಾಗೂ ಅವರ ಟ್ಯಾಲೆಂಟ್ ಬಗ್ಗೆ ಒಂದು ಬ್ರೀಫಾಗಿ ಪುಟ್ಟಣ್ಣ ಕಣಗಾಲ್ ಅವರಿಗೆ ಇವರು ತಿಳಿಸಿರ್ತಾರೆ. ಆದ್ದರಿಂದ ಪುಟ್ಟಣ್ಣ ಕಣಗಾಲ್ ಅವರಿಗೆ ಒಂದು ಒಳ್ಳೆಯ ಇಂಪ್ರೆಷನ್ ವಿಷ್ಣುವರ್ಧನ್ ಅವರ ಮೇಲೆ ಇರುತ್ತೆ. ಹೀಗೇ ಅಲ್ಲಿ ತುಂಬ ಮಂದಿ ಬಂದಿರ್ತಾರೆ. ಅವರಿಗೆಲ್ಲ ಪುಟ್ಟಣ್ಣ ಅವರು ನಾಳೆ ನಿಮಗೆ ಸ್ಕ್ರೀನ್ ಟೆಸ್ಟ್ ಇದೆ ಅಂತ ಅನೌನ್ಸ್ ಮಾಡ್ತಾರೆ. ಅಲ್ಲಿದ್ದವರಿಗೆಲ್ಲ ತುಂಬ ಖುಷಿಯಾಗುತ್ತೆ. ನಂತರ ಸಂಜೆ ಅಲ್ಲೇ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ, ಹಾಗೆ ಮರುದಿನ ಸ್ಕ್ರೀನ್ ಟೆಸ್ಟ್ಗೆ ಹೋಗಲಿಕ್ಕೆ ಕಾರಿನ ವ್ಯವಸ್ಥೆಯನ್ನು ಕೂಡ ಆ ಸಿನಿಮಾದ ನಿರ್ಮಾಪಕರಾದ ವೀರಸ್ವಾಮಿಯವರು ಮಾಡಿರ್ತಾರೆ. ಸಂಜೆ ಹಾಗೆ ಊಟದ ಜೊತೆ ಪುಟ್ಟಣ್ಣ ಅವರು ತುಂಬ ಖುಷಿಯಾಗಿ ಮಾತಾಡ್ತಾ, ಹಾಸ್ಯ ಮಾಡ್ತಾ ಎಲ್ಲರ ಮನಸ್ಸನ್ನು ಮತ್ತು ಆ ವಾತಾವರಣವನ್ನು ತಿಳಿ ಮಾಡ್ತಾರೆ. ಮರುದಿನ ಸ್ಕ್ರೀನ್ ಟೆಸ್ಟ್ಗೆ ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ. ತಮಾಷೆಯ ವಿಷಯ ಏನಂದರೆ, ಅಂಬರೀಷ್ ಅವರು ಅವತ್ತು ಆ ಊಟಕ್ಕೂ ಕೂಡ ಲೇಟಾಗಿ ಬಂದಿರ್ತಾರೆ. ಪುಟ್ಟಣ್ಣ ಅವರೇ ಅಂಬರೀಷ್ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಜನರನ್ನ ಕಳಿಸಿರ್ತಾರೆ. ವಿಷ್ಣುವರ್ಧನ್ ಅವರಿಗೆ ಇದೊಂದು ಘಟನೆ ಆಗಲೂ ನೆನಪಿಗೆ ಬರುತ್ತೆ. ಮರುದಿನ ಎಂದಿನಂತೆ ಸ್ಕ್ರೀನ್ ಟೆಸ್ಟ್ ಆರಂಭ ಆಗುತ್ತೆ.
ಎಲ್ಲರೂ ಅವರವರಿಗೆ ಬಂದಿರುವಂಥ ಮಿಮಿಕ್ರಿ ಆಗಿರಲಿ ಅಥವಾ ಕೆಲವು ನಟರ ಡೈಲಾಗ್ಗಳನ್ನು ಒಂದು ರಿಪೀಟ್ ಮಾಡುವಂಥದ್ದು, ಹೀಗೆ ಅವರವರ ಟ್ಯಾಲೆಂಟನ್ನು ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ತೋರಿಸ್ತಾ ಹೋಗ್ತಾರೆ. ವಿಷ್ಣುವರ್ಧನ್ ಅವರು ಈಗಾಗಲೇ ವಂಶರಕ್ಷ ಸಿನಿಮಾಗೆ ಮತ್ತು ಒಂದು ಹಿಂದಿ ಚಿತ್ರಕ್ಕೆ ಸ್ಕ್ರೀನ್ ಟೆಸ್ಟ್ ಮಾಡಿರೋದ್ರಿಂದ ತುಂಬ ಖುಷಿಯಿಂದ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಇವುಗಳನ್ನೆಲ್ಲ ಎಂಜಾಯ್ ಮಾಡ್ತಿರ್ತಾರೆ. ನಂತರ ಇವರು ಸರದಿ ಬಂದಾಗ ಅವರು ಇಷ್ಟವಾದಂತಹ ನಟರಾದ ಶಮ್ಮಿ ಕಪೂರ್, ಹಿಂದಿಯ ರಾಜ್ಕುಮಾರ್ ಇವರ ಒಂದು ಡೈಲಾಗ್ಗಳನ್ನು ರಿಪೀಟ್ ಮಾಡೋದು, ಅವರ ಮ್ಯಾನರಿಸಮನ್ನು ಒಂದು ಕಾಪಿ ಮಾಡೋದು, ಹೀಗೆ ಆ ಸ್ಟೈಲಲ್ಲಿ ನಡೆಯೋದು, ಇವುಗಳನ್ನೆಲ್ಲ ಅವರು ಮಾಡಿರ್ತಾರೆ. ಅಂಬರೀಷ್ ಅವರು ಎಕ್ಸಾಕ್ಟಾಗಿ ಆ ಸ್ಕ್ರೀನ್ ಟೆಸ್ಟಲ್ಲಿ ಏನು ಮಾಡಿದ್ರು ಅನ್ನೋದು ವಿಷ್ಣುವರ್ಧನ್ ಅವರಿಗೆ ಸರಿಯಾಗಿ ನೆನಪಿರಲ್ಲ. ಇದೆಲ್ಲ ಆಯಿತು, ಸ್ಕ್ರೀನ್ ಟೆಸ್ಟು ಎಲ್ಲ ಮುಗೀತು. ಮರುದಿನ ಕೂಡ ಒಂದು ಊಟವನ್ನು ವೀರಸ್ವಾಮಿಯವರು ಯೋಜಿಸಿರ್ತಾರೆ. ಈ ಊಟದ ಸಮಯದಲ್ಲಿ ತುಂಬ ದೊಡ್ಡ ಸಭೆ ಇರುತ್ತೆ, ಎಲ್ಲರೂ ಬಂದಿರ್ತಾರೆ. ಪುಟ್ಟಣ್ಣ ಅವರು ಒಂದು ಚಿಕ್ಕ ಭಾಷಣವನ್ನು ಮಾಡ್ತಾರೆ. ನನಗೆ ಈ ರೋಲಿಗೆ ಒಬ್ಬ ಯೋಗ್ಯವಾದ ವ್ಯಕ್ತಿ ಅಂಥವ್ರನ್ನು ಆಯ್ಕೆ ಮಾಡ್ತಿದ್ದೇನೆ, ನನಗೆ ಇಷ್ಟ ಆದಂಥವ್ರನ್ನ ಆಯ್ಕೆ ಮಾಡ್ತೇನೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ಮುಂದಿನ ಸಿನಿಮಾಗಳಲ್ಲಿ ಯಾವಾಗ ಬೇಕಾಗುತ್ತೋ ನಿಮಗೆಲ್ಲರಿಗೂ ನಾನು ಅವಕಾಶ ಕೊಡ್ತೇನೆ ಅಂತ ಒಂದು ಚಿಕ್ಕದಾಗಿ ಅವರು ಮಾತನ್ನು ಮುಗಿಸ್ತಾರೆ. ಇದೆಲ್ಲ ಹೇಳ್ತಾ ಇದ್ದರು ವಿಷ್ಣುವರ್ಧನ್ ಅವರು ಈ ಸ್ಕ್ರೀನ್ ಟೆಸ್ಟ್ ಬಗ್ಗೆ ಆಗಲಿ, ಒಂದು ಈ ಸಿನಿಮಾದ ಅವಕಾಶದ ಬಗ್ಗೆ ಆಗಲಿ ಅಷ್ಟೆಲ್ಲ ತುಂಬ ತಲೆ ಕೆಡಿಸ್ಕೊಂಡಿರಲ್ಲ. ಅವರಿಗೆ ಈ ನಟನಾಗೋ ಬಗ್ಗೆ ಇನ್ನೂ ಅಷ್ಟು ಸೀರಿಯಸ್ನೆಸ್ ಇರಲ್ಲ. ಆದರೆ ಪುಟ್ಟಣ್ಣ ಅವರು ವಿಷ್ಣುವರ್ಧನ್ ಅವರ ಎದುರುಗಡೆ ಬಂದು ಅವರ ಹೆಗಲ ಮೇಲೆ ಕೈ ಹಾಕಿ ಕುಮಾರ್ ನನ್ನ ರಾಮಾಚಾರಿ ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರಿಗೆ ಮೈ ಕಂಪನ ಆದಂಗೆ ಆಗುತ್ತೆ. ಸಭೆಯಲ್ಲಿ ಜೋರಾಗಿ ಚಪ್ಪಾಳೆಗಳು ಬೀಳಲಿಕ್ಕೆ ಆರಂಭ ಆಗುತ್ತೆ. ನಂತರ ತರಾಸು ಅವರು ಬರೆದಂತಹ ನಾಗರಹಾವು ಪುಸ್ತಕವನ್ನು ವಿಷ್ಣುವರ್ಧನ್ ಅವರ ಕೈಯಲ್ಲಿಟ್ಟು ಇದನ್ನೊಮ್ಮೆ ಓದ್ಕೋ, ನಿನಗೆ ಪಾತ್ರಕ್ಕೆ ಹೆಲ್ಪ್ ಆಗುತ್ತೆ, ಈ ಜವಾಬ್ದಾರಿನ ನಿನಗೆ ಕೊಡ್ತಿದ್ದೇನೆ ನಾನು, ನಿಭಾಯಿಸು ಅಂತ ಹೇಳ್ತಾರೆ. ಯಾವಾಗ ಈ ಜವಾಬ್ದಾರಿಯನ್ನು ನಿನಗೆ ವಹಿಸ್ತಿದ್ದೇನೆ ಅಂತ ಪುಟ್ಟಣ್ಣವ್ರು ಹೇಳ್ತಾರೋ ಆಗ ವಿಷ್ಣುವರ್ಧನ್ ಅವರಿಗೆ ಈ ಒಂದು ಪಾತ್ರದ ಗಂಭೀರತೆ, ಈ ಒಂದು ಆ್ಯಕ್ಟಿಂಗ್ ಕರಿಯರ್ ಬಗ್ಗೆ ಒಂದು ಸೀರಿಯಸ್ನೆಸ್ಸು ಇದೆಲ್ಲ ಬರೋಕ್ಕೆ ಆರಂಭ ಆಗುತ್ತೆ. ಕುಮಾರ್ ಆಗಿದ್ದವರು ವಿಷ್ಣುವರ್ಧನ್ ಆಗಿದ್ದು ಕೂಡ ಅವತ್ತೇ ಆಗಿರುತ್ತೆ. ಪುಟ್ಟಣ್ಣ ಅವರು ವಿಷ್ಣುವರ್ಧನ್ ಅವರ ಹತ್ರ ಬಂದು, ರಾಜ ವಿಷ್ಣುವರ್ಧನ ಸಂಗೀತ ಮತ್ತು ಕಲೆಯಲ್ಲಿ ಪ್ರಚಂಡನಾಗಿದ್ದ, ಯುದ್ಧದಲ್ಲಿ ಸೋತವನೇ ಅಲ್ಲ, ಇದೇ ರೀತಿ ನಿನ್ನ ಜೀವನದಲ್ಲೂ ಕೂಡ ಯಾವುದೇ ಸೋಲು ಬರದೇ ಇರಲಿ ಅಂತ ತುಂಬ ಖುಷಿಯಿಂದ ವಿಷ್ಣುವರ್ಧನ್ ಅವರ ಹಣೆಗೆ ಮುತ್ತಿಟ್ಟು, ಇವತ್ತಿನಿಂದ ನೀನು ಕುಮಾರ ಅಲ್ಲ ವಿಷ್ಣುವರ್ಧನ ಅಂತ ಹೇಳ್ತಾರೆ. ವಿಷ್ಣುವರ್ಧನ್ ಅವರು ಈ ಸಿನಿಮಾದ ಸ್ಕ್ರೀನ್ ಟೆಸ್ಟ್ಗೆ ಹೋದಾಗ ಕುಮಾರ್ ಆಗಿದ್ದರು. ಯಾವಾಗ ಪುಟ್ಟಣ್ಣನವರು ತರಾಸು ಅವರ ನಾಗರಹಾವು ಕಾದಂಬರಿಯನ್ನು ಕೈಗೆ ಕೊಟ್ಟರೋ ಆಗ ರಾಮಾಚಾರಿ ಆದರು. ನಂತರ ಪುಟ್ಟಣ್ಣನವರು ಯಾವಾಗ ವಿಷ್ಣುವರ್ಧನ ಅಂತ ನಾಮಕರಣ ಮಾಡಿದ್ರು ಆಗ ವಿಷ್ಣುವರ್ಧನ ಅಂತ ಇನ್ನೊಂದು ರೂಪ ತಾಳಿದರು. ಈ ರೀತಿ ಒಂದೇ ದಿವಸ 3 ವ್ಯಕ್ತಿಗಳಲ್ಲಿ ಪರಕಾಯ ಪ್ರವೇಶ ಮಾಡಿದಂತಹ ವಿಶಿಷ್ಟ ದಿನ ಅದು ಅಂತ ವಿಷ್ಣುವರ್ಧನ್ ಅವರು ಆ ದಿನವನ್ನು, ಆ ಕ್ಷಣಗಳನ್ನು ತುಂಬ ಭಾವುಕವಾಗಿ ನೆನಪಿಸ್ಕೊಳ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಈ ರೀತಿಯ ವಿಶಿಷ್ಟವಾದ, ಕುತೂಹಲಭರಿತವಾದ ಇನ್ನಷ್ಟು ವಿಷಯಗಳು ದಂತಕಥೆಯ ನಮ್ಮ ಸಂಚಿಕೆಗಳಲ್ಲಿ ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.